ಇವಾಗ ಇದೊಂದು ಹಾರ ತಂದಿಲ್ಲ, ಹಾರ ಮಿಸ್ ಮಾಡಿಬಿಟ್ಟಿದ್ದೆ, ಮತ್ತು ಕಿರೀಟ ಮಿಸ್ ಮಾಡಿದ್ದೆ. ಸೊ ಅದನ್ನೇ ತೊಗೊಂಡು ಬಂದೆ ಇವಾಗ. ಸೊ ಗೈಸ್ ನೋಡಿ, ನಾನು ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಸಂಜೆಗೆ ಈ ಥರ ರೆಡಿ ಆದೆ. ಅಪ್ಪ ಬಂದಲ್ಲ ಶನಯ್ಯ. ಅಕ್ಕಿ ಇಷ್ಟು ಹೆಚ್ಚಿದೆ ನೋಡಿ, ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಗಾಯ್ಸ್. ನೋಡಿ ಇಷ್ಟು ತುಂಬಿರಲಿಲ್ಲ, ನಾನು ಇಷ್ಟು ಹಾಕಿದ್ದೆ. ಸೊ ಇಷ್ಟು ಅಕ್ಕಿ ಎಕ್ಸ್ಟ್ರಾ ತುಂಬಿದೆ. ನೋಡಿ ಕೆಲವ್ರು ಲಾಸ್ಟಲ್ಲಿ ಲಕ್ಷ್ಮಿ ಮುಖವಾಡನ ಪೂರ್ತಿ ವಾಶ್ ಮಾಡಿ ಹಾಗೆ ಇಟ್ಬಿಡ್ತಾರೆ, ಥರ ಬರೀ ಹಣ್ಣಲ್ಲಿ ಇಡಬಾರ್ದು. ಸೊ ಗೈಸ್ ನೋಡಿ, ಇದು ಪ್ರೀವಿಯಸ್ ಡೇ ಪ್ರಿಪ್ರೇಷನ್ ಇಡ್ತಾ ಇದೆ. ಪ್ರಿಪ್ರೇಷನ್ ನಾನು ಲೈವ್ ಮಾಡಿದ್ದೀನಿ, ನೋಡಿ ನನ್ನ ಪ್ರೊಫೈಲಲ್ಲಿ ಚೆಕ್ ಮಾಡಿ. ನೋಡಿ ಇದು ಹಿಂದಿನ ದಿನ ದೇವರು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ರೆಡಿ ಮಾಡೋದಿದೆ, ಇನ್ನೂ ಸ್ವಲ್ಪ ಶಾಪಿಂಗ್ ಇದೆ, ಹೋಗ್ಬಿಟ್ಟು ಬರಬೇಕು. ನೋಡಿ ಎಲ್ಲ ಅಂತ ಅಲ್ಲೇ ಇದೆ. ಸೊ ಪೂರ್ತಿ ರೆಡಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗೆಲ್ಲ ಮಾಡಿ ಮನೆಯೆಲ್ಲ ಫುಲ್ ಗಲೀಜ್ ಆಗಿತ್ತಲ್ಲ, ಇರಿ ಪಾಪು ಅದೆಲ್ಲ ಕ್ಲೀನ್ ಮಾಡಿ ಹಾಗೆ ಜೋಡಿಸ್ಕೊಂಡೆ. ಒರೆಸಿ ದೇವ್ರ ಮನೆ ಒಂದು ಮಾಡ್ಕೋಬೇಕು. ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ, ದೇವ್ರ ಮನೆ ಕಳಸ ರೆಡಿ ಮಾಡ್ಕೋಬೇಕು. ಎಲೆಲ್ಲ ಹಾಕ್ಕೊಂಡು ಸ್ವಲ್ಪ ಅಷ್ಟೇ ಕೆಲಸ ಅದು. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ಹೂ ಮುಡಿಸ್ಕೊಂಡು ನೈವೇದ್ಯಕ್ಕೆ ಮಾಡ್ಕೊಂಡು ದೀಪ ಹಚ್ಚಿದ್ರೆ ಆಯಿತು. ಇವಾಗ ಇದೊಂದು ಹಾರ ತಂದಿಲ್ಲ, ಹಾರ ಮಿಸ್ ಮಾಡಿಬಿಟ್ಟಿದ್ದೆ, ಮತ್ತು ಕಿರೀಟ ಮಿಸ್ ಮಾಡಿದ್ದೆ. ಸೊ ಅದನ್ನೇ ತೊಗೊಂಡು ಬಂದೆ ಇವಾಗ. ನೋಡಿ ತೊಗೊಂಡು ಬಂದು ಹಾಕಿದ್ಮೇಲೆ ಹೇಗೆ ಕಾಣಿಸ್ತದೆ ಲಕ್ಷ್ಮಿ ಅಂತೇಳಿ. ಆ್ಯಕ್ಚುಲಿ ಒಂದು ಟೇಬಲ್ ಇತ್ತು ಗಾಯ್ಸ್, ತ್ರೀ ಸ್ಟೆಪ್ಸ್ದು ಲಾಸ್ಟ್ ಟೈಮ್ ಇಟ್ಟಿದ್ದೆ. ಯಾರೋ ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ಆಚೆ ಇಟ್ಟಾಗ ಬೇಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದೊಂದು ಬೇಜಾರಾಯಿತು ನನಗೆ. ಸೊ ಲಕ್ಷ್ಮಿ ಕೂರಿಸ್ಲಿಕ್ಕೆ ಅಂತ ಏನು ಈ ಟೇಬಲ್ ತರಿಸಿದ್ದೆ, ಇದನ್ನೇ ಇವಾಗ ಕೆಳಗೆ ಇಟ್ಬಿಟ್ಟಿದ್ದೀನಿ. ಗೈಸ್ ನೋಡಿ, ನಾವು ಮಲ್ಕೊಂಡು ಬೇಗ ಇದ್ವಿ. ಇದು ಅರ್ಲಿ ಮಾರ್ನಿಂಗ್ 4 ಗಂಟೆ ಬ್ಲಾಗ್ ಇದು. ನೀವು ಹಿಂದಿನ ಕ್ಲಿಪ್ ನೋಡಿದ್ರೆ ಇದು ಎಲ್ಲ ಸೇಮ್ ಅನ್ನಿಸ್ಬೋದು, ಯಾಕಂದರೆ ಹಿಂದಿಂದೆಲ್ಲ ಕತ್ಲೆಲ್ಲ ತೋರಿಸಿದ್ದೇನೆ ನೈಟಲ್ಲಿ. ಸೊ ನಮ್ಮ ಅಮ್ಮಾಜಿ ಬೆಳಗ್ಗೆನೇ ಎದ್ದು ನೋಡಿ ಬಾಗಿಲಿಗೆಲ್ಲ ನೀರು ಹಾಕಿಬಿಟ್ಟು ರಂಗೋಲಿ ಹಾಕ್ತಾಯಿದ್ರು. ನಾನು ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ನೋಡಿ ಬಾಗಿಲಿಗೆ ಮಾವಿನ ತೋರಣ ಹಾಕೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ತೋರಣ ಇರುತ್ತೆ, ಇದರಲ್ಲಿ ಸಿಗಿಸ್ಕೋಬೇಕಷ್ಟೇ. ಸೊ ಸಿಗಿಸ್ಕೊಂಡೆ ಇದೆಲ್ಲ ಮಾಡ್ಕೊಂಡು ಇವಾಗ ಸ್ನಾನಕ್ಕೆ ಹೋಗಬೇಕು. ನೋಡಿ ಸ್ನಾನ ಮುಗಿಸ್ಕೊಂಡು ಬಂದೆ. ಫೈನಲಿ ಬಂದು ಸ್ಯಾರಿ ಎಲ್ಲ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ನಾನು ದೇವ್ರ ಮನೆ ಮತ್ತು ಲಕ್ಷ್ಮಿ ಇಬ್ಬರನ್ನೂ ಒಟ್ಟಿಗೆ ಪೂಜೆಗೆ ರೆಡಿನ ಮಾಡಿಕೊಂಡೆ, ಯಾಕಂದರೆ ಒಟ್ಟಿಗೆ ದೀಪ ಹಚ್ಚೋಣ ಎರಡು ಕಡೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ಮತ್ತು ಮಗು ಇನ್ನೂ ಮಲಗಿದ್ರು, ಯಾಕಂದರೆ ನನ್ನ ಮಗನಿಗೆ ಪ್ರೀವಿಯಸ್ ಡೇ ಯಾಕೋ ಸ್ವಲ್ಪ ಜ್ವರ ಇತ್ತು. ಸೊ ಮಲ್ಕೊಳ್ಳಿ, ಅಷ್ಟು ಬೇಗ ಹೇಳ್ಸೋದು ಬೇಡ, ನಾನು ಬ್ರಾಹ್ಮಿ ಮುಹೂರ್ತಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಎದ್ದಿದ್ದೆ. ಸೊ ಶೀತ ಆಗುತ್ತೆ ಮತ್ತು ಅವ್ನು ಮಲಗಿರಲಿ ಅಂತ ಹೇಳಿ ನಾನು ನಮ್ಮ ಅಮ್ಮಾಜಿ ರೆಡಿ ಮಾಡ್ಕೊಂಡ್ವಿ. ನಾನು 4 ಗಂಟೆಗೆಲ್ಲ ಇದು ರೆಡಿ ಮಾಡಿಕೊಂಡೆ. ನಮ್ಮ ಅಮ್ಮಾಜಿ ಒಂದು 5 ಗಂಟೆ ಆಗೆಲ್ಲ ಎದ್ದು ಆಚೆ ರಂಗೋಲಿ ಹಾಕ್ಕೊಟ್ಟು ಅವ್ರು ಸ್ನಾನಕ್ಕೆ ಹೋದರು. ನಾನು ನೆಕ್ಸ್ಟು ಲಕ್ಷ್ಮಿ ರೆಡಿ ಮಾಡಿ ಆದಮೇಲೆ ದೇವ್ರ ಮನೆಗೆ ಬಂದೆ. ದೇವ್ರ ಮನೆ ಹೂ ಮುಡಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ, ಎರಡು ಕಡೆ ಒಟ್ಟಿಗೆ ದೀಪ ಹಚ್ಕೊಳ್ಳೋಣ ಅಂತ ಹೇಳಿ. ಸೊ ನೋಡಿ ಫೈನಲಿ ದೇವ್ರ ಮನೆ ಈ ಥರ ಹೂ ಮುಡಿಸ್ಕೊಂಡೆ. ಇಲ್ಲಿ ಒಂದು ನಾನು ಲಕ್ಷ್ಮೀ ದೇವಿ ಫೋಟೋ ಇಟ್ಕೊಂಡಿದ್ದೀನಿ, ಲಕ್ಷ್ಮೀ ವೆಂಕಟೇಶ್ವರ ಫೋಟೋ. ಸೊ ಆ ಲಕ್ಷ್ಮಿಗೆ ನೋಡಿ ಈ ಹೂವನ್ನು ಸಮರ್ಪಿಸೋಣ ಅಂತ ಹೇಳಿ ಇಲ್ಲಿಗೆ ಒಂದು ಸಪ್ರೇಟ್ ಹೂವು ತರಿಸ್ಕೊಂಡಿದ್ದೆ. ನೋಡಿ ಫೈನಲಿ ದೇವ್ರ ಮನೆ ಅಲಂಕಾರ ಎಲ್ಲ ಮುಗೀತು. ಇದಾದಮೇಲೆ ಮಹಾಲಕ್ಷ್ಮಿಗೆ ಅಲಂಕಾರ ಆವಾಗಲೇ ಮಾಡ್ಕೊಂಡಿದ್ದೆ. ಸೊ ಅಮ್ಮನವ್ರನ್ನ ರೆಡಿ ಮಾಡಿ ಆಮೇಲೆ ಹೋಗಿ ದೇವ್ರ ಮನೆ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಕಂಕಣ ಕಟ್ಕೋಬೇಕಿತ್ತಲ್ಲ, ಸೊ ನಾನು ನಮ್ಮ ಅಮ್ಮಾಜಿ ಇಬ್ಬರೇ ಎದ್ದಿದ್ವಿ. ಹಾಗಾಗಿ ಮನಸ್ಸಲ್ಲೇ ಹಾಗೆ ಒಂದು ಸಂಕಲ್ಪ ಮಾಡಿಕೊಂಡು ಇಬ್ಬರು ಕೂಡ ಕಂಕಣನೂ ಕಟ್ಕೊಂಡ್ವಿ. ಸೊ ನಾನು ದೀಪ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಈ ಟೈಮ್ಗೆ ಕರೆಕ್ಟಾಗಿ ಎಲ್ಲರ ಮನೇಲೂ ಗಂಟೆ ಸೌಂಡ್ ಕೇಳಿಸ್ತಾ ಇತ್ತು. ಎಲ್ಲ ಎಕ್ಸಾಕ್ಟ್ ಇದೇ ಟೈಮ್ಗೆ ದೀಪ ಹಚ್ತಿದ್ರು ಅಂತ ಕಾಣಿಸುತ್ತೆ. ಸೊ ನಾನು ದೀಪ ಎಲ್ಲ ಹಚ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ.
ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೋಡಿ, ನಾನು ಪ್ರತಿ ಸಾರಿನೂ ದೇವರಿಗೆ ಈ ಥರ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಮಾಡಿ ಈ ಥರ ಮಂಗಳಾಧಾರಣೆನ ಮಾಡ್ಕೊತೀನಿ, ಮಂತ್ರನ ಹೇಳ್ಕೊಂಡು. ಆಮೇಲೆ ಮತ್ತೆ ಇನ್ನೊಂದು ಸಾರಿ ಆರತಿನ ಮಾಡ್ಕೊತೀನಿ. ನೋಡಿ, ನೆಕ್ಸ್ಟ್ ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಸಜ್ಜಿಗೆನ ಮಾಡಿಕೊಂಡು ನೈವೇದ್ಯಕ್ಕೆ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಮಂಗಳಾರತಿ ಮಾಡಿಕೊಂಡೆ. ಸೊ ಫೈನಲಿ ಪೂಜೆ ಕಂಪ್ಲೀಟ್ ಆಯಿತು. ಅದಾದ್ಮೇಲೆ ನನ್ನ ಮಗ ಕೂಡ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅವನು ಬಂದು ಪೂಜೆ ಮಾಡಿ ದೇವರಿಗೆ ಲಕ್ಷತೆ ಹಾಕ್ತಾ. ಅವನಿಗೇನು ಅಕ್ಷತೆ ನೋಡ್ಬಿಟ್ರೆ ಖಾಲಿ ಆಗೋ ತನಕ ಹಾಕ್ತಾನೆ ಇರ್ತಾನೆ ಗೈಸ್. ನಿಮ್ಮಲ್ಲೂ ಹೀಗೇನಾ ಗೈಸ್? ಇವಾಗ ಒಬ್ಬಟ್ಟು ಮಾಡ್ತಾ ಇದ್ದೀನಿ ನೋಡಿ. ಇವಾಗಷ್ಟೇ ಬೇಳೆ ಬೇಯಿಸ್ಕೊಂಡೆ, ಇವಾಗ ಹಿಟ್ಟು ಕಲಸಿ ಇಡಬೇಕು. ಸೊ ಗೈಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಏನಪ್ಪ ಅಂತಂದರೆ ಒಬ್ಬಟ್ಟು. ಸೊ ನಾನು ಒಬ್ಬಟ್ಟು ಸಾಂಬಾರು, ರೈಸು ಮತ್ತು ಪಾಯಸ ಮಾಡ್ತಾಯಿದ್ದೀನಿ. ಪಾಯಸ ಮಾಡ್ತಿರಲಿಲ್ಲ ಯಾಕಂದರೆ ಬೆಳಗ್ಗೆ ಸಜ್ಜಿಗೆ ಮತ್ತು ಪುಳಿಯೋಗರೆ ಮಾಡಿದ್ದೆ. ಬಟ್ ನನ್ನ ಮಗನಿಗೆ ಫೇವ್ರೆಟ್ ಶಾವಿಗೆ ಪಾಯಸ. ಸೊ ಶಾವಿಗೆ ಪಾಯಸ ಬೇಕಂತೆ. ಇದೆಲ್ಲ ಮಾಡಿ ಜೊತೆಗೆ ಸ್ವಲ್ಪ ಶಾವಿಗೆ ಪಾಯಸ ಮಾಡಿ. ಸೊ ಗೈಸ್ ನೋಡಿ, ನಾನು ತಂದಿರೋ ರಿಟರ್ನ್ ಗಿಫ್ಟ್ಸ್ನ ಈ ಥರ ಪ್ಯಾಕ್ ಮಾಡಿಕೊಂಡೆ. 2 ಬಳೆ ಇಟ್ಟು, ಎಲೆ ಅಡಿಕೆ ಇಟ್ಟು ಬಂದೆ. ಬಾಳೆಹಣ್ಣು ಇಟ್ಕೊಂಡಿದ್ದೆ ನೋಡಿ ಈ ಥರ. ನೋಡಿ, ಇವಾಗ ನೀವು ನೋಡ್ತಿದ್ದೀನಿ ಸಂಜೆ ಕ್ಲಿಪ್ಪು. ಸೊ ನಾನು ರೆಡಿ ಆಗಿಬಿಟ್ಟು ಬಂದೆ. ಸೊ ಬಂದು ಯಾರೆಲ್ಲ ಕುಂಕುಮ ಬರ್ತಾರಲ್ವ, ಸೊ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಸೊ ಗೈಸ್ ನೋಡಿ, ಪ್ರತಿ ವರ್ಷ ನಾನು ಬ್ಲೌಸ್ ಪೀಸ್ ತರ್ತಾಯಿದ್ದೆ. ಬಟ್ ಅದು ವೇಸ್ಟ್ ಅನ್ನಿಸ್ತು, ಯಾರೂ ಹೊಲಿಸ್ಕೊಳ್ಳೋ, ಸುಮ್ಮನೆ ಶಾಸ್ತ್ರ ಕೊಡ್ತೀವಿ ಅಷ್ಟೇ, ಕೊಟ್ಟರೆ ಏನಕ್ಕಾದ್ರೂ ಯೂಸ್ ಆಗಬೇಕಂತ ಹೇಳಿ ನಾನು ಈ ಸರಿ ಈ ಥರ ರಿಟರ್ನ್ ಗಿಫ್ಟ್ಗಳನ್ನ ಪ್ಲ್ಯಾನ್ ಮಾಡಿದೆ. ಅಟ್ಲೀಸ್ಟ್ ಏನಕ್ಕಾದ್ರೂ ಯೂಸ್ ಆಗುತ್ತಲ್ವ ಅಂತ ಹೇಳಿ. ಮತ್ತು ನಾರ್ಮಲಿ ನಾನು ಪೂಜೆ ಮಾಡುವಾಗ ಪ್ರತಿ ವರ್ಷ ದೇವ್ರು ಕೂರಿಸ್ದಾಗಲೂ ಅಷ್ಟೇ ದೀಪ ಆರ್ಲಿಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಆರಿಸ್ಬಾರ್ದು ಕೂಡ. ಬೆಳಗ್ಗೆ ಏನು ದೀಪ ಹಚ್ತೀವಿ, ಸಂಜೆ ಸಡ್ಲಿಸೋ ತನಕ ದೀಪ ಆರಕ್ಕೆ ಬಿಡಬಾರ್ದು ಗೈಸ್. ಸೊ ನೋಡಿ, ಮತ್ತೆ ನಾನು ಕುಂಕುಮ ಬರೋ ಟೈಮಲ್ಲಿ ಮತ್ತೆ ಒಂದು ಟೈಮ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ, ನಾನು ಫೈನಲಿ ಈ ಥರ ರೆಡಿಯಾಗಿ ಬಂದೆ. ನೋಡಿ, ಇದು ನನ್ನ ಔಟ್ಫಿಟ್. ನಾನು ರೇಷ್ಮೆ ಸ್ಯಾರಿ ತೆಗೆದಿಟ್ಕೊಂಡಿದ್ದೆ. ಸೊ ಮಳೆ ಬಂತಲ್ವಾ, ಇನ್ನು ಕುಂಕುಮಕ್ಕೆಲ್ಲ ಹೋಗಬೇಕು. ಸೊ ಸ್ಯಾರಿ ಗಲೀಜಾಗಿಬಿಟ್ರೆ ವಾಶಿಗೆ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿ ಈ ಥರ ಸಿಂಪಲಾಗಿ ಒಂದು ಕಾಟನ್ ಸ್ಯಾರಿ ವೇರ್ ಮಾಡಿ ನೋಡಿ ಮ್ಯಾಚಿಂಗ್ ಬಳೆ ಹಾಕ್ಕೊಂಡೆ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್ ನೋಡಿ, ನಾನು ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಸಂಜೆಗೆ ಈ ಥರ ರೆಡಿ ಆದೆ. ರೆಡ್ ಸ್ಯಾರಿ ಹಾಕೊಂಡು, ಆ್ಯಕ್ಚುಲಿ ಪೂಜೆಗೆಲ್ಲ ರೆಡ್ಡು ಬ್ಲ್ಯಾಕು ಉಡ್ಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಯಾಕೋ ರೆಡ್ ಉಟ್ಕೋಬೇಕು ಅಂತ ಆಸೆ, ಅದಕ್ಕೆ ರೆಡ್ ಸ್ಯಾರಿ ಹಾಕ್ಕೊಂಡೆ. ಮತ್ತು ಆಚೆ ತುಂಬ ಮಳೆ ಉಂಟು, ಬೇರೆ ರೇಷ್ಮೆ ಎಲ್ಲ ಹಾಕೋಣ ಅಂದ್ಕೊಂಡೆ. ಬಟ್ ಗಲೀಜಾಗುತ್ತೆ ಅಂತ ಹೇಳಿ ಈ ಥರ ಸಿಂಪಲ್ ಸ್ಯಾರಿ ಉಟ್ಕೊಂಡಿದ್ದೆ. ಸೊ ಬೆಳಗ್ಗೆಯಿಂದ ಪೂಜೆ, ಅಡುಗೆ, ತಿಂಡಿ ಅಂದ್ಕೊಂಡು ನನ್ನ ಮಗನಿಗೆ ಟೈಮ್ ಕೊಡಲಿಕ್ಕೆ ಟೈಮ್ ಇರಲಿಲ್ಲ ಗೈಸ್. ಅವನ ಜೊತೆ ಕೂತ್ಕೊಂಡು 5 ನಿಮಿಷ ಮಾತಾಡಲಿಕ್ಕೆ ಆಗಿರಲಿಲ್ಲ. ನನಗೆ ಬೇಜಾರು ಮಾಡ್ಕೊಂಡಿತ್ತು. ಪ್ರೀವಿಯಸ್ ಸ್ವಲ್ಪ ಜ್ವರ ಎಲ್ಲ ಇದ್ದಿದ್ದರಿಂದ ಒಂಥರ ಸಪ್ಪಗಿದ್ಬಿಟ್ಟಿದ್ದ ಅವನು. ಸೊ ಅವನು ಸ್ವಲ್ಪ ಹೊತ್ತು ಮಾತಾಡ್ಸೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಸೊ ಆ ಗ್ಯಾಪಲ್ಲಿ ನನ್ನ ಮಗನ ಜೊತೆ ಮಾತಾಡಿದೆ. ಖುಷಿ ಆಗ್ಬಿಟ್ಟು ಅಷ್ಟಕ್ಕೆ ಅವನು ಅಷ್ಟೊತ್ತಿಂದ ಮಾತಾಡಿಲ್ಲ ಅಲ್ಲ ಮಮ್ಮಿ ಅಂತ. ಅಡುಗೆ ಮಾಡುವಾಗೆಲ್ಲ ಬಂದು ಕರೀತಿದ್ದ, ಪೂಜೆ ಮಾಡುವಾಗೆಲ್ಲ ಬಂದು ಮಾತಾಡಿಸ್ತಿದ್ದ. ಅವನಿಗೆ ಮನೇಲಿ ಒಬ್ಬನೇ ಇರುವಾಗ ಸಿಕ್ಕಾಪಟ್ಟೆ ಲೋನ್ಲಿನೆಸ್ ಫೀಲ್ ಮಾಡ್ತಾನೆ. ನನ್ನ ಜೊತೆ ಆಟಾಡಬೇಕು ನಮ್ಮಮ್ಮ ಅಂತ ತುಂಬ ಬಯಸ್ತಾನೆ. ಸೊ ನಾನು ಇವಾಗ ಫ್ರೀ ಮಾಡ್ಕೊಂಡು ಮಗನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡೆ. ನಾನು ಸ್ವಲ್ಪ ಬೇಗನೆ ರೆಡಿಯಾಗಿದೆ ಅಂದರೆ ನಾನೇ ಫಸ್ಟ್ ನಮ್ಮ ಅಕ್ಕನ ಮನೆಗೆ ಕುಂಕುಮಕ್ಕೆ ಹೋಗಿ ಬಂದೆ. ನೋಡಿ, ಇದು ಅವ್ರ ಮನೆ ಲಕ್ಷ್ಮೀ ದೇವಿ. ಸೊ ಫಸ್ಟು ಕುಂಕುಮ ದೂರದಿಂದ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ಅಕ್ಕನ ಮನೆಗೆ ಹೋಗ್ಬಿಟ್ಟು ಬಂದೆ. ಸೊ ಅಲ್ಲಿ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ಬಂದಾದಮೇಲೆ ನಮ್ಮ ಮನೆಗೆ ಕುಂಕುಮ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಳು ನನ್ನ ಅಕ್ಕನ ಮಗಳು ನೇಹ ಅಂತ, ನೋಡಿರ್ತೀರ ನನ್ನ ಬೇರೆ ವೀಡಿಯೋಸ್ಗಳಲ್ಲಿ ಇದ್ದಾಳೆ ಇವಳು. ಸೊ ಇವಳಿಗೇನು ಅಷ್ಟೇ ನನ್ನ ಮಗ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಕ್ಕನಿಗೂ ಅಷ್ಟೇ ನನ್ನ ಮಗ ಅಂದರೆ ತುಂಬ ಇಷ್ಟಪಡ್ತಾರೆ ಇವರಿಬ್ರು. ನನ್ನ ಮಗನಿಗೂ ಅಷ್ಟೇ ಇವರನ್ನು ತುಂಬ ಇಷ್ಟ. ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳಿದ ತಕ್ಷಣ ನಡಿ ಹೋಗೋಣ ಅಂತ ಹೇಳಿ ಮಳೆ ಬಂದರೂ ಬಿಡದೆ ಹಠ ಮಾಡಿ ಕರ್ಕೊಂಡು ಬಂದ. ಸೊ ಅವನ ಹಿಂಸೆಗೆ ಫಸ್ಟು ಇವ್ರ ಮನೆಗೆ ಕುಂಕುಮಕ್ಕೆ ಬಂದೆ ನಾನು.
ಸೊ ಇಲ್ಲಿ ಕುಂಕುಮ ತೊಗೊಂಡು ನಾನು ಬೇಗ ಮನೆಗೆ ಹೊರಟೆ. ಯಾಕಂದ್ರೆ ನಾನು ಮನೆಗೆ ಯಾರೂ ಕುಂಕುಮಕ್ಕಿನ್ನೂ ಬಂದಿರಲಿಲ್ಲ. ಸೊ ಬೇಗ ರೆಡಿ ಆದ್ನಲ್ಲ ಅಂತ ಹೇಳಿ ಇಲ್ಲಿಗೆ ಫಸ್ಟ್ ಬಂದಿದ್ದೆ. ಸೊ ಇಲ್ಲಿ ಕುಂಕುಮ ಎಲ್ಲ ತೊಗೊಂಡು ಅಕ್ಕನ ಕರೆದು ನಾನು ಮನೆಗೆ ಹೊರಟೆ. ಫೋನಿಗೆ ಸಿಗಲ್ವಲ್ಲ ಹೇಳಿ ನೀವು ಕುತ್ಕೊಳ್ಳಿ. ಹೌದಾ, ನಾನು ನೀವು ಹೇಳ್ದೆ ನಿಮ್ಮ ಹಸ್ಬೆಂಡಿಗೆ ಹೇಳಿ ಅಂತೇಳಿ ಅವ್ರು ಮರ್ತೋದೆ ನಾನು ಅಂತ. ಸೊ ಕುಂಕುಮಕ್ಕೆ ಎಲ್ಲರೂ ಬಂದು ಹೋದ್ರು. ಎಲ್ಲರದ್ದು ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿಲ್ಲ. ನನ್ನ ತಂಗಿ ವೆಯ್ಟ್ ಮಾಡ್ತಿದ್ದೆ, ನನ್ನ ಮಗ ತುಂಬ ವೆಯ್ಟ್ ಮಾಡ್ತಿದ್ದ ತಂಗಿ ಮಗಳಿಗೋಸ್ಕರ. ಸೊ ಫೈನಲಿ ಅವರು ಮನೆಗೆ ರೀಚ್ ಆದರು. ಅಪ್ಪ ಬಂದಲ್ಲ ಶನಯ, ಎಲ್ಲೇ ಹೋಗಿದ್ದ ಮಗನೇ ಕುಂಕುಮ ತಗೊಳಕ್ಕೆ? ಪಾಪ ನನ್ನ ತಂಗಿ ಮಳೆ ಬರ್ತಾ ಇದ್ರು ನೋಡಬೇಕು ಶನಯನ ಬಾ ಅಂದ ತಕ್ಷಣ ಪಾಪ ಮಳೆನಲ್ಲೂ ಸ್ಕೂಟಿನಲ್ಲಿ ನೆನ್ಕೊಂಡೇ ಬಂದಿದ್ಲು. ಅವಳ ಜೋಡಿ ಫ್ರೆಂಡು ಬಂದಿದ್ರು. ಫಸ್ಟ್ ಟೈಮ್ ನೋಡಿದ್ದಾದ್ರು ಎಷ್ಟೋ ವರ್ಷದ ಪರಿಚಯ ಅನ್ನೋ ಥರ ಬಂದ ತಕ್ಷಣ ಬೇಗ ಕ್ಲೋಸ್ ಆದರು. ಚೆನ್ನಾಗಿ ಹೊಂದ್ಕೊಂಡ್ರು. ಸ್ವಲ್ಪ ಹೊತ್ತೆಲ್ಲ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಅವಳು ತುಂಬ ದಿನಗಳಾಗಿತ್ತು. ತುಂಬ ದಿನದ ಮಾತು ಪೆಂಡಿಂಗ್ ಇತ್ತು, ಎಲ್ಲ ಮಾತಾಡ್ಲಿಕ್ಕಾಗಿಲ್ಲ. ಬೇಗ ಹೊರಟ್ಲು ಮಳೆ ಬಂತು ಅಂತ ಹೇಳಿ. ಅದಾದಮೇಲೆ ನಮ್ಮ ಪುಟ್ಟ ರಾಜ್ಕುಮಾರಿ ನನಗೂ ಅರಿಶಿನ ಕುಂಕುಮ ಇಡಿ ಅಂತ ತುಂಬ ಕೇಳ್ತಾ ಇತ್ತು. ಸೊ ಅವಳಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ವಿ. ಸಖತ್ ಖುಷಿಯಾಗಿ ಹೋಗ್ಬಿಟ್ಲು. ಆ್ಯಕ್ಚುಲಿ 9 ವರ್ಷದ ಒಳಗಿನ ಮಕ್ಳಿಗೆ ಅರಿಶಿನ ಕುಂಕುಮ ಕೊಡಬೇಕು ಇವತ್ತಿನ ದಿನ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೆಗೆ ಮಕ್ಕಳು ಅಂತ ಬಂದು ನಮ್ಮ ರಾಜ್ಕುಮಾರಿ ಒಬ್ಳೆ. ಸೊ ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅಕ್ಷತೆ ಕೈಯಲ್ಲಿ ಕೊಟ್ಟೆ ಆಶೀರ್ವಾದ ಮಾಡ್ಕಂದ ಅಂತ ಹೇಳಿ. ಆದರೆ ನಮ್ಮ ಪುಟ್ಟ ರಾಜ್ಕುಮಾರಿ ಅಕ್ಷತೆ ನನ್ನ ತಲೆ ಮೇಲೆ ಹಾಕೋದು ಬಿಟ್ಬಿಟ್ಟು ಅವಳು ಬಾಯಿಗೆ ಹಾಕೋಬಿಟ್ಲು. ಪಾಪ ಅದು ಗೊತ್ತೇ ಆಗಲಿ, ನಾನು ತಿನ್ನಕ್ಕೆ ಕೊಡ್ತಿದ್ದೀನಿ ಅಂತ ಬಾಯಿಗೆ ಇಸ್ಕೊಬಿಡ್ತು. ಸೊ ನೆಕ್ಸ್ಟು ನನ್ನ ತಂಗಿ ಮತ್ತು ಅವಳ ಫ್ರೆಂಡ್ ಇಬ್ಬರು ಅರಿಶಿನ ಕುಂಕುಮ ತೊಗೊಂಡು ಮನೆ ಕಡೆ ಹೊರಟರು. ನೋಡಿ ಎಲ್ಲ ಮುಗಿದ್ಮೇಲೆ ನಮ್ಮ ಕ್ಯಾಟ್ಗಳಿಬ್ರು ರಾತ್ರಿ ಪೂರ್ತಿ ದೇವ್ರನ್ನ ಕಾಯ್ಕೊಂಡು ದೇವ್ರ ಮುಂದೆನೇ ಮಲಗಿದ್ರು ಗೈಸ್. ಅವರಿಬ್ಬರು ಮ್ಯಾಟ್ ಹಾಸ್ದಾಗಿಂದ ಮ್ಯಾಟ್ ಬಿಟ್ಟು ಎಲ್ಲೂ ಹೋಗಿ ನಾನೇ ಕುಂಕುಮ ಟೈಮಲ್ಲಿ ಆ ಕಡೆ ಕಳಿಸಿದ್ದೆ. ಸೊ ಅದಾದ ನೋಡಿ ಬೆಳಗ್ಗೆ ಕಳಸನ ಸಡ್ಲಿಸ್ಬೇಕಿತ್ತು. ನೈಟೇ ಸಡ್ಲಿಸ್ಬಿಟ್ಟು ಮಲಗಿದ್ದೆ. ಸೊ ಬೆಳಗ್ಗೆ ಕಳಸ ತೆಗಿಯೋಕ್ಕಿಂತ ಮುಂಚೆ ಒಂದು ಪ್ರೊಸೀಜರ್ನ ಮಾಡಬೇಕು. ದೇವರಿಗೆ ಅರಿಶಿನ ಕುಂಕುಮ ಇಟ್ಟು ಏನು ಮಡ್ಲಕ್ಕಿನ ಇಟ್ಟಿರ್ತೀವಿ ಆ ಮಡ್ಲಕ್ಕಿನ ದೇವರಿಗೆ ಮಡ್ಲು ತುಂಬಿ ಕಳಿಸ್ಕೊಡ್ಬೇಕು, ಹಾಗೆ ಕಳಿಸ್ಕೊಡ್ಬಾರ್ದು. ನಾನು ಪ್ರತಿ ವರ್ಷ ಕೂಡ ಈ ಪ್ರೊಸೀಜರ್ನ ಮಾಡ್ತೀನಿ. ಸೊ ಸಡ್ಲಿಸೋಕ್ಕಿಂತ ಮುಂಚೆ ದೇವರಿಗೆ ಮಡ್ಲಕ್ಕಿನ ಕೊಟ್ಟು ನಮಗೆ ಹೇಗೆಲ್ಲ ಮಡ್ಲಕ್ಕಿ ಹಾಕ್ತಾರಲ್ವ ಸೊ ಅದೇ ಥರ ಮಡ್ಲಕ್ಕಿನ ಹಾಕಿ ಮತ್ತೆ ಪೂಜೆನ ಮಾಡಿ ಆಮೇಲೆ ಕಳಸ ಸಡ್ಲಿಸ್ಬೇಕು. ನೈಟ್ ಕೂಡ ಕಳಸ ಸಡ್ಲಿಸೋ ಮುಂಚೆ ಕೆಂಪಾರ್ತಿನ ಮಾಡಿ ದೇವರಿಗೆ ದೃಷ್ಟಿ ತೆಗೆದು ಆಮೇಲೆ ಮಲ್ಕೋಬೇಕು. ಸೊ ಗೈಸ್ ನೋಡಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ಇಟ್ಟಿದ್ದೆ. ಸೊ ಲಕ್ಷ್ಮಿ ಹೊಲ್ದಿದ್ರೆ ಅಕ್ಕಿ ಜಾಸ್ತಿ ಆಗಿರುತ್ತೆ ಅಂತ ಎಲ್ಲ ಹೇಳೋದು ನೋಡಿದ್ದೆ. ಸೊ ನಾನು ಯಾವ ವರ್ಷನೂ ಟೆಸ್ಟ್ ಮಾಡಿಲ್ಲ, ಈ ವರ್ಷ ಟೆಸ್ಟ್ ಮಾಡ್ತೇನೆ. ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಗಾಯ್ಸ್. ನೋಡಿ ಇಷ್ಟು ತುಂಬಿರಲಿಲ್ಲ, ನಾನು ಇಷ್ಟು ಹಾಕಿದ್ದೆ. ಸೊ ಇಷ್ಟು ಅಕ್ಕಿ ಎಕ್ಸ್ಟ್ರಾ ತುಂಬಿದೆ. ಸೊ ನಾನು ಮಾಡಿದ ಪೂಜೆ ದೇವರಿಗೆ ಒಪ್ಪಿಗೆ ಆಗಿದೆ ಅಂತ ನಂಬ್ತೀನಿ. ಸೊ ಗೈಸ್ ನೋಡಿ, ಇದೆಲ್ಲ ಆದಮೇಲೆ ಪ್ರತಿ ವರ್ಷ ನಾನು ದೇವರನ್ನ ಹಾಗೆ ಖಾಲಿ ಹಣದಲ್ಲಿ ಇಡಲ್ಲ. ಹೇಗೆ ಪೂಜೆ ಮಾಡಿರ್ತೀನಿ ಹಾಗೆ ಅದನ್ನೆಲ್ಲ ಜುವೆಲ್ಸ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ತಾಳಿನ ಅಲ್ಲೇ ಬಿಟ್ಬಿಟ್ಟು ಇಡ್ತೀನಿ. ಕೆಲವರು ಎಲ್ಲ ಪೂರ್ತಿ ವಾಶ್ ಮಾಡಿ ಇಟ್ಬಿಡ್ತಾರೆ, ಹಾಗೆ ಇಡಬಾರ್ದು. ಖಾಲಿ ಹಣದಲ್ಲಿ ದೇವಿನ ಕಳಿಸ್ಕೊಟ್ಟಂಗಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಕಳಶದಿಂದ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೋಬೇಕು. ನಾನು ಕೂಡ ಪ್ರೋಕ್ಷಣೆ ಮಾಡ್ಕೊಂಡೆ. ಅದಾದಮೇಲೆ ಒಂದು ಮರದ ಹತ್ರ ಹಾಕಬೇಕು. ಸೊ ಗೈಸ್ ಇಷ್ಟು ಹೇಳ್ತಾರೆ, ನಾನು ಇವತ್ತಿನ ಈ ವ್ಲಾಗ್ನಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.